ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ನಿನ್ನೆ ತಾನೇ ನಿಮ್ಗೆ ಎಲ್ಲರಿಗೆ ಆಲ್ಮೋಸ್ಟ್ ಎಲ್ಲ ಮೆಸೇಜ್ ಕೂಡ ಬರ್ತಾ ಇದ್ದಾವೆ. ಏನು ಮೆಸೇಜಪ್ಪ ಅಂತಂದರೆ, SSC MTSಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಹವಾಲ್ದಾರ್ ಅಂತೇಳಿ ಯಾರ್ಯಾರೆಲ್ಲ ಹುದ್ದೆಗೆ ಅರ್ಜಿಗಳನ್ನ ಆಗಿದ್ರಲ್ಲ 8,000 ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ಓಕೆ, ಆ ಹುದ್ದೆಗಳಿಗೆ 10ನೇ ತರಗತಿ ಮುಗಿದವರು ಕೂಡ ಅರ್ಜಿಗಳನ್ನ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ನಿಮ್ಗೆ ನಾರ್ಮಲ್ ಆದಂಥ ಟೆಕ್ಸ್ಟ್ ಮೆಸೇಜ್ ಬಂದಿದೆ. ಏನು ಬಂದಿದೆಯಪ್ಪ ಅಂತಂದ್ರೆ, ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಶಿಫ್ಟು ಮತ್ತು ಯಾವ ಡೇಟಿಗೆ ಇದೆ ಅಂತೇಳಿಕಿಸಿಂದ ಚೆಕ್ ಮಾಡಿಕೊಡ್ರಿ ಅಂತೇಳಿಕಿಸಿಂದ ನಾರ್ಮಲ್ ನಿಮ್ಗೆ ಟೆಕ್ಸ್ಟ್ ಮೆಸೇಜ್ಗಳು ಬಂದಿದ್ದಾವೆ. ಓಕೆ, ಎಷ್ಟೋ ಜನಕ್ಕೆ ಟೆಕ್ಸ್ಟ್ ಮೆಸೇಜ್ಗಳು ಬಂದಿರಲ್ಲವರು ಏನು ಮಾಡಬೇಕು ಏನೋ ಟೆಕ್ನಿಕಲ್ ಇಶ್ಯೂ ಅಂತ ನಿಮ್ಗೆ ಯಾವುದೇ ಥರನಂತ ಒಂದೊಂದು ಮೆಸೇಜ್ ಬರ್ದಿರಲ್ಲ. ಸೊ ನೀವು ಗಾಬರಿ ಅಂತ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಈಗ ಯಾವ ಥರ ಚೆಕ್ಕನ್ನು ಮಾಡ್ಕೊಳ್ಬೇಕು, ನಿಮ್ಗೆ ಲಿಂಕ್ ಎಲ್ಲಿ ಸಿಗುತ್ತೆ? ಓಕೆ, ಅವ್ರು ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಓಪನ್ ಆದಾಗ ನಿಮ್ಗೆ ಯಾವ ಥರ ಚೆಕ್ ಮಾಡ್ಬೇಕಂತೇಳಿ ಅದ್ರ ಬಗ್ಗೆ ಮಾಹಿತಿ ಕೂಡ ಗೊತ್ತಾಗಲ್ಲ. ಸೊ ಆದ ಕಾರಣಕ್ಕೋಸ್ಕರ ನಾನು ನಿನ್ನೆ ನಿಮಗೆ ವಿಡಿಯೋಗಳನ್ನು ಮಾಡಬೇಕಾಗಿತ್ತು, ಇದನ್ನು ಮಾಡಿರೋಕ್ಕಾಗಿರಲಿಲ್ಲ. ಆದ ಕಾರಣಕ್ಕೋಸ್ಕರ ನಿನ್ನೆ ಭಾಳಷ್ಟು ಸರ್ವರ್ ಬ್ಯುಸಿ ಇತ್ತು. ಸೊ ಈಗೂ ಕೂಡ ಬ್ಯುಸಿ ಬರ್ತಾ ಇದೆ. ಏನೋ ಓಪನ್ ಆಯಿತು. ಓಪನ್ ಆದಮೇಲೆ ಈ ಮಾಹಿತಿಯನ್ನು ನಿಮಗೆ ತಿಳಿಸ್ಬೇಕಂತೇಳಿ ನಾನು ಕೊಡ್ತಾ ಇದ್ದೀನಿ. ಓಕೆ, ಮೊನ್ನೆ ತಾರೆ ನಿಮ್ಗೆ ಅಪ್ಲಿಕೇಶನ್ ಸ್ಟೇಟಸ್ ಅಡ್ಮಿಟೆಡ್ ಮತ್ತು ರಿಜೆಕ್ಟೆಡ್ ಅಂತೇಳಿ ನಿಮ್ಗೆ ಅದನ್ನು ಕೂಡ ನಾನು ವಿಡಿಯೋನ ಮಾಡಿ ಹಾಕಿದ್ದೆ. ಯಾವುದೇ ಒಂದು ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸೊ ಇವೆಲ್ಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದರಲ್ಲಿ ಏನು ತೋರಿಸುತ್ತಪ್ಪ ಅಂತಂದರೆ, ಸೊ ನೀವು ಎಕ್ಸಾಮ್ ಸೆಂಟರ್ ಕೊಟ್ಟಿರ್ತಕ್ಕಂಥದ್ದು 3 ಆಪ್ಷನ್ಗಳನ್ನು ಕೊಟ್ಟಿದ್ರಿ. ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಾಗ ಎಕ್ಸಾಮ್ ಸೆಂಟರ್ಗಳನ್ನು 3 ಸೆಂಟರ್ಗಳು ಕೇಳುತ್ತೆ. ಅಂದರೆ ನಿಯರೆಸ್ಟ್ ಆಗಿರ್ತಕ್ಕಂಥ ನಿಮ್ಗೆ ಸೆಂಟರ್ಗಳು ಯಾವ ಬೇಕು ಅಂತೇಳಿ ಆಪ್ಷನ್ ಕೇಳುತ್ತಾ ಆ ಆಪ್ಷನ್ಗಳನ್ನು ಹಾಕಿರ್ತೀರಿ. ಅವು 3 ಆಪ್ಷನ್ ಹಾಕಿದರೂ ಕೂಡ ನಿಮ್ಗೆ ಬೇರೆ ಕಡೆ ಎಕ್ಸಾಮ್ ಸೆಂಟರ್ಗಳು ಬಂದಿದ್ದಾವೆ. ಯಾಕೆ ಬಂದಿದ್ದಾವಪ್ಪ ಅಂತಂದರೆ, ಅಷ್ಟು ಕಾಂಪಿಟೇಷನ್ SSC MTSಗೆ ಆಗ್ತಾಯಿದೆ. ಓಕೆ, ಮೊದಲಿಗೆ ನೀವು ಎಷ್ಟು ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಿರಲ್ಲ, ಅದರಲ್ಲಿ ಫಸ್ಟ್ ಪರ್ಫಾರ್ಮೆನ್ಸನ್ನು ಯಾವ ಕೊಟ್ಟಿರ್ತಿರಲ್ಲ ಎಕ್ಸಾಮಿಗೆ, ಸೊ ಅಲ್ಲಿ ಮಾತ್ರ ಎಕ್ಸಾಮ್ ಬರ್ತಾಯಿತ್ತು. ಈ ಸರಿ ಏನಪ್ಪ ಅಂತಂದ್ರೆ, ನೀವು 3 ಆಪ್ಷನ್ ಕೊಟ್ಟಿದ್ದನ್ನು ಬಿಟ್ಟು ಬೇರೆ ಥರದಲ್ಲಿ ನಿಮಗೆ ಎಕ್ಸಾಮ್ ಸೆಂಟರನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರಪ್ಪ ಅಂತಂದರೆ, ಸೊ ಇದಕ್ಕೆ ಅಪ್ಲಿಕೇಶನ್ಗಳು ಅಷ್ಟು ಬಿದ್ದಿದ್ದಾವೆ. ಮೊದಲಿಗೆ ನಾರ್ಮಲಿಗೆ ಇಂಗ್ಲೀಷ್ ಹಿಂದಿಯಲ್ಲಿ ಮಾತ್ರ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾಯಿದ್ರು. ಇವು 2 ಲ್ಯಾಂಗ್ವೇಜ್ನಲ್ಲಿ ಕಂಡಕ್ಟ್ ಮಾಡುವಾಗ ಇಷ್ಟು ಕಾಂಪಿಟೇಷನ್ ಇದಿರಲಿಲ್ಲ. ಈಗ ಕನ್ನಡದಾಗ ಎಕ್ಸಾಮ್ ಇರುವ ಕಾರಣದಿಂದ ಸೊ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ಗಳನ್ನಿದ್ದಲ್ಲ ಆಲ್ಮೋಸ್ಟ್ ಆಲ್ ಫುಲ್ ಆಗ್ತಾಯಿದ್ದಾವೆ. ಫುಲ್ ಆದ ಕಾರಣಕ್ಕೋಸ್ಕರ ನಿಮ್ಮದು ಬಂದಿರತಕ್ಕಂಥ ಡೇಟಿಗೆ ಆ ಸೀಟ್ ಸಿಗಲಿಲ್ಲಪ್ಪ ಅಂತಂದರೆ ಸೊ ನಿಮ್ಗೆ ಬೇರೆ ಸೆಂಟ್ರಿಗೆ ಅಪ್ಲೈ ಮಾಡ್ತಾರೆ. ಓಕೆ, ನೀವು ಕೊಟ್ಟಿರ್ತಕ್ಕಂಥದ್ದು ಭಾಳಷ್ಟು ನಿಯರೆಸ್ಟ್ ಆದಂಥ ಎಕ್ಸಾಮ್ ಸೆಂಟರನ್ನು ಕೊಟ್ಟಿದ್ರಿ. ಸೊ ನಾನು 3-4 ಜನಗಳಂತ ಚೆಕ್ ಮಾಡಿಕೊಂಡೆ. ಅವ್ರು ಕೊಟ್ಟಿದ್ದ ಎಕ್ಸಾಮ್ ಸೆಂಟರೇ ಬೇರೆ, ಅವರಿಗೆ ನಿಯರೆಸ್ಟ್ ಯಾವ ಸಿಟಿ ಬರುತ್ತಲ್ಲ ಅಲ್ಲಿ ಮಾತ್ರ ಕೊಟ್ಟಿದ್ರು ಅವರು. ಅದನ್ನು ಬಿಟ್ಟು ಸೊ 1 ಡೇ ಫುಲ್ ಜರ್ನಿ ಮಾಡುವಂಥ ಸಿಟಿಯನ್ನು ಕೊಟ್ಟಿದ್ದಾರೆ. ಅದು ಫಸ್ಟ್ ಶಿಫ್ಟನ್ನು ಕೊಟ್ಟಿದ್ದಾರೆ. ಅವ್ರು ಹೋಗಿ 1 ದಿನ ಸ್ಟೇ ಆಗಿ ರೂಮ್ ಮಾಡಿ ಎಕ್ಸಾಮ್ ಬರೀಬೇಕಾಗುತ್ತೆ. ಯಾಕೆಂದರೆ ನಿಮ್ಗೆ ನಿಯರೆಸ್ಟ್ ಆಗಿರ್ತಕ್ಕಂಥ 2 or 3 hour ರೂಟ್ ಆದರೆ ನಿಮ್ಗೆ ಏನಾಗಲ್ಲ, ಡೈರೆಕ್ಟಾಗಿ ನೀವು ಫಸ್ಟ್ನೇ ಶಿಫ್ಟ್ ಆದರೂ ಹೋಗಿ ಎಕ್ಸಾಮನ್ನು ಬರಿಬೋದು. ಫಸ್ಟ್ನೇ ಶಿಫ್ಟ್ ನೋಡಿಕೊಡ್ರಿ, 7:00ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 7:00ಗೆ ಸ್ಟಾರ್ಟ್ ಆಗುತ್ತಪ್ಪ ಅಂತಾರೆ, ನಿಮ್ಮ ರಿಪೋರ್ಟಿಂಗ್ ಟೈಮಿಂಗ್ ಕೂಡ ನೀವು ಜಲ್ದಿ ಹೋಗಬೇಕಾಗುತ್ತೆ. ಓಕೆ, ಆದ ಕಾರಣಕ್ಕೋಸ್ಕರ ಭಾಳ ತೊಂದರೆ ಆಗ್ತಾಯಿದೆ ಈ ಸರಿ SSC MTS. ಅಡ್ವಾನ್ಸ್ ಹೋಗಿ ನೀವು ಸ್ಟೇ ಆಗಬೇಕಾಗುತ್ತೆ. ಓಕೆ, ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿದೆ, ಸೊ ನೀವು ಯಾವ ಥರ ಚೆಕ್ ಮಾಡ್ಕೊಳ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನಾನು ಡೈರೆಕ್ಟಾಗಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಓಕೆ, ಆ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಲ್ಲ, ಇದ್ರ ಬಗ್ಗೆ ಕ್ಲಿಯರ್ ಆದಂಥ ಮಾಹಿತಿಯನ್ನು ತಿಳ್ಕೊಳ್ರಿ. ಆಮೇಲೆ ನೀವು ಚೆಕ್ ಮಾಡೋಕೆ ಹೋದ್ರಪ್ಪ ಅಂತಂದ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ನೀವು ಡೈರೆಕ್ಟಾಗಿ ನಾನು ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಓಪನ್ ಮಾಡೋಕೆ ಹೋದರೆ ಓಪನ್ ಆಗಲ್ಲ. ಓಕೆ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ರಿಜಿಸ್ಟ್ರೇಷನ್ ನಂಬರನ್ನು ಎಷ್ಟೋ ಜನ ಏನು ಮಾಡಿದಿರಪ್ಪ ಅಂತಂದರೆ, ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮ್ ಕೂಡ ಕಳ್ಕೊಂಡಿದ್ದೀರಿ. ಓಕೆ, ಫಾರ್ಮ್ ಕಳ್ಕೊಂಡಿದ್ದೀರಿ, ಪರವಾಗಿಲ್ಲ. ನಿಮ್ಮ ಜಿಮೇಲ್ ಮತ್ತು ಆ ನಾರ್ಮಲ್ ಮೆಸೇಜಿಗೆ ನೀವು ಅಪ್ಲಿಕೇಶನ್ ಹಾಕುವಾಗ SSC ರಿಜಿಸ್ಟ್ರೇಷನ್ ಅಂತೇಳಿ ಸರ್ಚ್ ಮಾಡಿರಿ. ಜಿಮೇಲ್ನಲ್ಲಿ SSC ರಿಜಿಸ್ಟ್ರೇಷನ್ ಅಂತ ಸರ್ಚ್ ಮಾಡಿಕೊಡ್ರಿ. ಸರ್ಚ್ ಮಾಡಿದ ಮೇಲೆ ನಿಮ್ಗೆ ಅಲ್ಲಿ SSC ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. 1001453 ಈ ಥರ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. ಆ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಅಪ್ಲೈ ಮಾಡಿಕೊಡ್ರಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತನ್ನು ಯಾವ ಥರ ಹಾಕಬೇಕಪ್ಪ ಅಂತಂದರೆ, ಸೊ ಅಲ್ಲಿ ನಾರ್ಮಲ್ ನಿಮ್ಗೆ ಸ್ಯಾಂಪಲಾಗಿ ಕೊಟ್ಟಿದ್ದಾರೆ. ರೈಟ್ ಸೈಡ್ಗೆ DD ಅಂತಿದ್ದೀರಲ್ಲ, ಅದಲ್ಲಿ ಡೇಟ್, ನಿಮ್ಮ ಡೇಟ್ ಎಷ್ಟಿತ್ತಪ್ಪ ಅಂದ್ರೆ ಏನೋ 21 23 ಅಂತ ತಿಳ್ಕೊರಿ, 23 ಅಂತ ಹಾಕ್ರಿ. ನೆಕ್ಸ್ಟ್ ಅಲ್ಲಿ ಬಾರ್ ಅಂತೇಳಿ ಕೊಟ್ಟಿದ್ದಾರೆ, ಅದೇ ಥರ ಸಿಂಬಲನ್ನು ಬಾರ್ ಹಾಕ್ರಿ. ನೆಕ್ಸ್ಟ್ MM ಅಂತ ಕೊಟ್ಟಿದ್ದಾರೆ, ಮಂತ್, ನಿಮ್ಮದು ಮಂತ್ 2 ಇತ್ತು ಅಂತ ತಿಳ್ಕೊರಿ, 02 ಅಂತ ಹಾಕಿ ಅಲ್ಲಿ ಬಾರ್ ಕೊಡ್ರಿ. ನೆಕ್ಸ್ಟ್ YY ಅಂತ ಕೊಟ್ಟಿದ್ದಾರೆ, ಇಯರ್ ಅಂತಂದರೆ
ನಿಮ್ದು 2003 2004 ಈ ಥರ ನಿಮ್ಮ ಇಯರ್ ಇತ್ತಪ್ಪ ಅಂದ್ರೆ ಆ ಥರ ಇಯರನ್ನು ಅಪ್ಲೈ ಮಾಡಿಕೊಡ್ರಿ. ಓಕೆ, ನೆಕ್ಸ್ಟ್ ಕೆಳಗಡೆ ಐ ಹ್ಯಾವ್ ನೋಟೆಡ್ ದ ಅಬೋವ್ ಇನ್ಸ್ಟ್ರಕ್ಷನ್ ಐ ಅಗ್ರಿ ಅಂತೇಳಿ ಆಪ್ಷನ್ ಇದೆಯಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಓಕೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮ್ಗೆ ಮೊದಲಿಗೆ ಯಾವ ಥರ ಇತ್ತಪ್ಪ ಅಂತಾರೆ ಕ್ಯಾಪ್ಚಾ ಏನು ಕೊಟ್ಟಿದ್ದಿಲ್ಲ. ಈ ಸರಿ ಸ್ಟೇಟಸ್ ಚೆಕ್ ಮಾಡೋಕ್ಕಾಯಿತು, ಅಲ್ಲಿ ನಿಮ್ಮ ಸಿಟಿ ಚೆಕ್ ಮಾಡ್ಕೊಳ್ಳೋಕ್ಕಾಯಿತು, ಕ್ಯಾಪ್ಚಾವನ್ನು ಕೊಟ್ಟಿದ್ದಾರೆ. ಈ ಕ್ಯಾಪ್ಚಾನ ಕೊಟ್ಟಿದ್ದಾರಲ್ಲ 294192 ಅಂತ ಹೇಳ್ಕೊಂಡು ಎಂಟರ್ ಕ್ಯಾಪ್ಚಾ ಆ್ಯಸ್ ಅಬೋವ್ ಅಂತೇನಿದೆಯಲ್ಲ, ಅಲ್ಲಿ ನೀವು ಈ ಕ್ಯಾಪ್ಚಾವನ್ನು ಫಿಲ್ ಮಾಡಿಕೊಡ್ರಿ. ಓಕೆ, ಫಿಲ್ ಮಾಡಿದ ಮೇಲೆ ಚೆಕ್ ಎಕ್ಸಾಮಿನೇಷನ್ ಸ್ಟೇಟಸ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಏನು ತೋರಿಸುತ್ತಪ್ಪ ಅಂತಂದರೆ ನಿಮಗೆ ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಮತ್ತು ನೆಕ್ಸ್ಟ್ ನಿಮ್ಮದು ಯಾವ ಡೇಟಿಗೆ ಇದೆ ಮತ್ತು ಎಕ್ಸಾಮ್ ಎಷ್ಟನೇ ಶಿಫ್ಟ್ ಇದೆ, ಅಂದರೆ ಎಷ್ಟನೇ ಶಿಫ್ಟು, 1ನೇ ಶಿಫ್ಟಾ 2ನೇ ಶಿಫ್ಟಾ, ಮತ್ತು ಟೈಮಿಂಗ್ ಎಷ್ಟು, ನೆಕ್ಸ್ಟ್ ಯಾವ ಸಿಟಿಗೆ ಬಂದಿದೆ ಅಂತ ಹೇಳ್ಕೇಶಂದ ನಿಮಗೆ ಇಲ್ಲಿ ಚೆಕ್ ಎಕ್ಸಾಮಿನೇಷನ್ ಸ್ಟೇಟಸ್ ಅಂತಿಲ್ಲ, ಇದ್ರ ಕೆಳಗಡೆ ನಿಮಗೆ ಶೋ ಆಗುತ್ತೆ. ಓಕೆ, ನಂತರ ರಿಜಿಸ್ಟ್ರೇಷನ್ ನಂಬರ್ ಜಿಮೇಲ್ನಲ್ಲಿ ಸಿಗ್ತಾ ಇಲ್ಲ, ನಾರ್ಮಲ್ ಮೆಸೇಜ್ನಲ್ಲಿ ಸಿಗ್ತಾ ಇಲ್ಲ, ಮತ್ತು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಪ್ರಿಂಟ್ ಕೂಡ ಕಳ್ಕೊಂಡಿನಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಸೊ ಇಲ್ಲಿ ನೋಡ್ಕೊಳ್ರಿ, ಕೆಳಗಡೆ ಕೊಟ್ಟಿದ್ದಾರೆ ಇಫ್ ಯು ಡೂ ನಾಟ್ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಪ್ಲೀಸ್, ಇಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಎಂಟರ್ ಯುವರ್ ನೇಮ್, ಅಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಮೊದಲಿಗೆ 4 ಅಕ್ಷರ ಕ್ಯಾಪಿಟಲ್ ಲೆಟರನ್ನು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಂಟರ್ ಯುವರ್ ಫಾದರ್ ನೇಮ್, ಅಂದರೆ ನಿಮ್ಮ ಫಾದರ್ ನೇಮನ್ನು ಮೊದಲಿಗೆ 4 ಕ್ಯಾಪಿಟಲ್ ಲೆಟರನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ರಿ. ನೆಕ್ಸ್ಟ್ ಪ್ಲೀಸ್ ಎಂಟರ್ ಯುವರ್ ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಯಾವ ಥರ ಕೊಟ್ಟು ಮಾಡಿ ಮೇಲ್ಗಡೆ ಹೇಳಿದ್ದೇನೆ ನಿಮ್ಗೆ ಆ ಥರ ಡೇಟ್ ಆಫ್ ಬರ್ತನ್ನು ಹಾಕಿ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಕೊಟ್ಕೊಂಡ್ರೆ ಸೊ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇಲ್ಲಿ ಶೋ ಆಗುತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ ಶೋ ಆದಮೇಲೆ ಅದನ್ನೊಂದು ರಫ್ ಶೀಟಲ್ಲಿ ಬರ್ಕೊಂಡು ಸೊ ಇಲ್ಲಿ ನೀವು ವಾಪಸ್ಸು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿಕೊಂಡು ಸೊ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಓಕೆ, ಈ ಥರ ಚೆಕ್ ಮಾಡಿಕೊಡ್ರಿ. ನೆಕ್ಸ್ಟ್ ಎಕ್ಸಾಮು ಇದೇ ತಿಂಗಳ 30ನೇ ತಾರೀಕಿಂತ ನೆಕ್ಸ್ಟ್ ಇದೇ 30ನೇ ತಾರೀಕಿಗೆ ನಿಮ್ಮ ಆನ್ಲೈನ್ ಮುಖಾಂತರ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಈಗ ಅಪ್ಲಿಕೇಶನ್ ಸ್ಟೇಟಸ್ ನೋಡ್ಕೊಂಡಿರೋರು, ಅಪ್ಲಿಕೇಶನ್ ಸಿಟಿ ನೋಡ್ಕೊಂಡಿರೋರು, ನಿಮ್ಮ ಡೇಟ್ ನೋಡ್ಕೊಂಡಿರೋರು, ನಿಮ್ಮ ಎಕ್ಸಾಮ್ ಯಾವ ಡೇಟಿಗೆ ಇರ್ತಲ್ಲ ಆ ಡೇಟಿನ ಹಿಂದ್ಗಡೆ 5 ದಿನದ ಒಳಗಡೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಅಲ್ಲಿ ಮಟ್ಟ ಯಾವುದೂ ಕೂಡ ಅಡ್ಮಿಟ್ ಕಾರ್ಡ್ ಓಪನ್ ಆಗೋಲ್ಲ. ಸೊ 30ನೇ ತಾರೀಕು ಯಾರ್ದಾದ್ರು 1ನೇ ತಾರೀಕು ಯಾರ್ದಾದ್ರು ಇತ್ತಪ್ಪ ಅಂತಂದರೆ ಸೊ 25, 26ನೇ ತಾರೀಕಿಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಓಕೆ, ಅಡ್ಮಿಟ್ ಕಾರ್ಡ್ ಓಪನ್ ಆದಮೇಲೆ ಕೂಡ ಅದು ಲಿಂಕನ್ನು ಶೋ ಮಾಡ್ತೀನಿ ನಿಮ್ಗೆ. ಆ ಲಿಂಕ್ನಲ್ಲಿ ನೀವು ಯಾವ ಥರ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಇನ್ಫಾರ್ಮೇಷನನ್ನು ಸೊ ಕನ್ನಡದಾಗ ಯಾವುದೇ ಒಂದು ಎಕ್ಸಾಮ್ ಇರಲಿ ಸೊ ಈ ಎಕ್ಸಾಮನ್ನು ಯಾವ ಥರ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಸೊ ಈಜಿ ಇದೆಯಾ ಟಫ್ ಇದೆಯಾ ಅಂತ ಹೇಳಿಕೆಸಿಂದ ಈ ಸರಿ ನಾನು 100% ನಿಮಗೆ ಇದ್ರ ಬಗ್ಗೆ ರಿವ್ಯೂ ಕೊಡಬೇಕಂತ ಹೇಳಿಕೆಸಿಂದ ನಂದು ಒಂದು ಆಸೆ ಇದೆ. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಲೈವ್ ಆಗಿ ಹೋಗಿ SSC MTS ಎಕ್ಸಾಮ್ ಯಾವ ಥರ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಸೊ ಯಾವ ಥರ ಕ್ವಶನ್ಸ್ಗಳು ಬರ್ತಾಯಿದ್ದಾವೆ, ಸೊ ಹಾರ್ಡ್ ಬರ್ತಾಯಿದ್ದಾವೆ, ಟಫ್ ಬರ್ತಾಯಿದ್ದಾವೆ, ಇದ್ರ ಬಗ್ಗೆ ರಿವ್ಯೂ ಕೊಡಬೇಕಂತ ಇದೆ. ಸೊ ಆಲ್ಮೋಸ್ಟ್ ಅಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದರೆ ಸೊ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮಗೇನಾದರೂ ಸರಿ ಅನ್ನಿಸ್ತಾ ಇದ್ದರೆ ಇವೆಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಬೇಕು. ಇವತ್ತು ರಿಸಲ್ಟ್ ಬಂತು, ಇವತ್ತು ಕೀ ಆನ್ಸರ್ ಬಂತು, ಇವತ್ತು ಕ್ವಶನ್ ಪೇಪರ್ ಬಂತು, ಯಾವುದೇ ಒಂದು ಅಪ್ಡೇಟನ್ನು ನಿಮಗೆ ಇವಕ್ಕೆ ಹೋಗ್ಬೇಕಾದ್ರೆ ಏನು ಬೇಕಪ್ಪ ಅಂದರೆ SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು 2 ಫೋಟೋವನ್ನು ತೊಗೊಂಡು ಹೋಗ್ರಿ ಮತ್ತು ಅಡ್ಮಿಟ್ ಕಾರ್ಡನ್ನು ತೊಗೊಂಡು ಹೋಗಲೇಬೇಕಾಗುತ್ತೆ. ಇವೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ಎಕ್ಸಾಮ್ಗೆ ಹೋಗಬೇಕಾದ್ರೆ ಯಾವ ಥರ ಡಿಸಿಪ್ಲಿನಾಗಿ ಹೋಗಬೇಕು, ಡ್ರೆಸ್ ಯಾವ ಥರ ಬೇಕು ಅನ್ನೋದನ್ನು ನಾನು ಕೂಡ ಅಡ್ಮಿಟ್ ಕಾರ್ಡ್ ಬಿಟ್ಟ ಮೇಲೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಓಕೆ, ಯಾರಾದರೂ ಹೊಸದಾಗಿ ನೋಡ್ತಿದ್ರಪ್ಪ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಅವ್ರಿಗೆ ಕೂಡ ಪ್ರತಿಯೊಂದು ಗ್ರೂಪ್ ಆಯಿತು, ವಾಟ್ಸಪ್ ಗ್ರೂಪು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮ್ ID ಪ್ರತಿಯೊಂದರಲ್ಲಿ ಶೇರ್ ಮಾಡಿಕೊಡ್ರಿ. ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಭಾಳಷ್ಟು ಜನ ಅಪ್ಲಿಕೇಶನ್ಗಳನ್ನ ಹಾಕಿದ್ದಾರೆ. ಸೊ ನಿಮ್ಮದು ಯಾವ ಡೇಟಿಗೆ ಬಂದಿದೆ ಅಂತ ಹೇಳ್ಕೇಶಂದ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕ್ರಿ. ಯಾವ ಸಿಟಿಗೆ ಬಂದಿದೆ ಅಂತ ಹೇಳ್ಕೇಶಂದ ಕಮೆಂಟನ್ನು ಹಾಕೋದನ್ನು ಮರಿಬೇಡ್ರಿ. ಓಕೆ, ಕಮೆಂಟನ್ನು ಹಾಕ್ರಿ. ಸೊ ರೈಟ್ ಸೈಡಿಗೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳನ್ನ ಏನಿರ್ತಲ್ಲ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರ್ತಾವೆ. ಈ ಲಿಂಕ್ ಬೇಕಾಗಿದ್ದರೆ ನಿಮಗೆ ನನ್ನ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮಲ್ಲಿ ಹೋದ್ರಿಪ್ಪ ಅಂತಂದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.